ಹಾಯ್ ಹಲೋ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇರೋದು ಪವಿರಾಜ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬ ದಿನಗಳ ನಂತರ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಬಿಕಾಸ್ ದಸರಾ ವೆಕೇಷನ್ ಆಗಿರೋದ್ರಿಂದ ಫ್ಯಾಮಿಲಿ ಜೊತೆ ನಾವು ಹೊರಗಡೆ ಹೋಗಿದ್ವಿ. ಇವತ್ತು ನಾನು ನಿಮಗೆ ನನ್ನ ಫ್ಯಾಮಿಲಿನ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಅವ್ರ ಜೊತೆ ಕಳೆದಂಥ ಪ್ರತಿಯೊಂದು ಮೂಮೆಂಟು ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಜೊತೆಗೆ ನಿಮಗೋಸ್ಕರ ಕ್ವಿಕ್ಕಾಗಿ ಮಾಡುವಂಥ ಒಂದು ಚಟ್ನಿ ರೆಸಿಪಿ ಕೂಡ ಅಪ್ಲೋಡ್ ಆಗಿದೆ. ಹಾಗಾಗಿ ನನ್ನ ವೀಡಿಯೋನ ಕೊನೆ ತನಕ ಮಿಸ್ ಮಾಡಿದ್ರೆ ನೋಡ್ಕೊಂಬನ್ನಿ. ಸೂಪರ್ ಆಗಿದೆ. ಇದು ಲಾಸ್ಟ್ ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ನಾವು ಹೊರಟಿರೋದು ರಾಯಚೂರು ಡಿಸ್ಟ್ರಿಕ್ಟಲ್ಲಿರೋ ಮಾನ್ವಿ ತಾಲೂಕಿಗೆ. ಇಲ್ಲಿ ನಮ್ಮ ಅಣ್ಣ ಹಾಗೂ ಅತ್ತಿಗೆ ಇದ್ದಾರೆ. ಬೇದುಗೆ ದಸರಾ ವೆಕೇಷನ್ಸ್ ಇರೋದ್ರಿಂದ ಎಲ್ಲಿಗಾದ್ರೂ ಹೋಗ್ಬೇಕಲ್ಲಪ್ಪ ಅಂತ ಯೋಚನೆ ಮಾಡಿ ಕೊನೆಗೆ ನಮ್ಮ ಅಣ್ಣನ ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಹೊರಟಿದ್ದೀವಿ. ನಾವು ಟ್ರೈನ್ ಬುಕ್ ಮಾಡಿರೋದು ಯಶವಂತಪುರಿಂದ ರಾಯಚೂರಿಗೆ. ಬಟ್ ಅವತ್ತು ಟ್ರೈನ್ ಯಶವಂತಪುರಿಂದ ಸ್ಟಾರ್ಟ್ ಆಗಲ್ಲ ಅಂತ ಹೇಳಿದರು. ಹಾಗಾಗಿ ನಾವು ಯಲಹಂಕಕ್ಕೆ ಬಂದು ಯಲಹಂಕ ರೈಲ್ವೆ ಸ್ಟೇಷನಲ್ಲಿ ವೇಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತು 11:45ಗೆ ಟ್ರೈನ್ ಹೊರಟ್ರೆ ನಾವಲ್ಲಿ 8:30 ಮಾರ್ನಿಂಗ್ ರೀಚ್ ಆಗ್ತೀವಿ. ಆಂಟಿ ಆಯ್ ನೀವು ಹೇಳಿ ಅಮ್ಮ. ಇವರು ನಮ್ಮ ಅತ್ತೆ ಅಂದ್ರೆ ನಮ್ಮ ಹಸ್ಬೆಂಡ್ ಅವರ ಅಮ್ಮ. ಹಾಗೆ ಚೂಡಿದಾರ್ ಹಾಕಿರೋರು ನಮ್ಮ ಅತ್ತೆ ಅವ್ರ ತಂಗಿ. ಹಾಯ್ ಹೇಳು ಜೀವ, ಹಾಯ್ ಹೇಳು. ನನ್ನ ಆಂಟಿ ಅಂತ ಹೇಳಿದ್ನಲ್ಲ, ಅವ್ರ ಮಗ ಇವನು ಧವನ್ ಅಂತ. ಆ್ಯಕ್ಚುಲಿ ನಮ್ಮ ಟ್ರೈನ್ ಇದ್ದಿದ್ದು 11:45ಗೆ. ಬಟ್ ಕ್ರಾಸಿಂಗ್ ಇತ್ತು ಅಂತ ತುಂಬಾ ಲೇಟ್ ಆಯಿತು. ಟ್ರೈನ್ ಬಂದಾಗ ಆಲ್ಮೋಸ್ಟ್ 12:50 ಆಗಿತ್ತು. ನಾವು 1 ಅವರ್ ರೈಲ್ವೆ ಸ್ಟೇಷನಲ್ಲೇ ಕಾಯಬೇಕಾಗಿ ಬಂತು. ಇವಾಗ ಮಾರ್ನಿಂಗ್ ಆಲ್ಮೋಸ್ಟ್ 6:30 ಆಗಿದೆ. ನೈಟ್ ಆಗಿರೋದ್ರಿಂದ ನಾನೇನು ವೀಡಿಯೋಸ್ ಮಾಡಲಿಲ್ಲ ನಾನು. ಸೊ ನೋಡಿ, ಮಾರ್ನಿಂಗ್ ಇದು ಟ್ರೈನ್ ವ್ಯೂ ಸೂಪರ್ ಆಗಿದೆ ಅಲ್ಲ. ನನಗಂತೂ ಟ್ರೈನ್ ಜರ್ನಿ ಅಂದರೆ ತುಂಬ ಇಷ್ಟ. ಆ ಟ್ರೈನ್ದು ಚುಕ್ಕು ಬುಕ್ಕು ಸೌಂಡ್ ಆಗಿರ್ಬೋದು, ಹಾಗೆ ಎಲ್ಲಿ ನೋಡಿದ್ರೂ ಗ್ರೀನರಿ ಕಾಣಿಸುತ್ತೆ. ಹಾಗಾಗಿ ತುಂಬಾ ಇಷ್ಟ. ನನಗೊಬ್ಳಿಗೆ ಅಲ್ಲ, ನನ್ನ ಮಗಂಗೆ ಕೂಡ ಟ್ರೈನ್ ಜರ್ನಿ ಇಷ್ಟ. ನಮ್ಮಿಬ್ಬರು ಮಕ್ಕಳು ಕೂಡ ತುಂಬ ಕಂಫರ್ಟಬಲ್ ಆಗಿ ಟ್ರೈನಲ್ಲಿ ಜರ್ನಿ ಮಾಡ್ತಾರೆ. ಹಾಗಾಗಿ ನಾವು ಎಲ್ಲೇ ದೂರ ಹೋದರೂ ಇದೇ ಥರ ಟ್ರೈನಲ್ಲಿ ಹೋಗೋದನ್ನೇ ಪ್ರಿಫರ್ ಮಾಡ್ತೀವಿ. ನಾವು ಊರಿಗೆ ಹೋಗೋದು ಲಾಸ್ಟ್ ಮಿನಿಟ್ ಪ್ಲ್ಯಾನ್ ಆಗಿರೋ ಕಾರಣ ನಮಗೆ ಇಲ್ಲಿಂದ ಹೋಗಬೇಕಾದ್ರೆ ಎಲ್ಲ AC ಟಿಕೆಟ್ಸ್ ಫಿಲ್ ಆಗಿತ್ತು. ಹಾಗಾಗಿ ನಾರ್ಮಲ್ ಸ್ಲೀಪರ್ ಕೋಚ್ನೇ ಬುಕ್ ಮಾಡಿದ್ವಿ. ಆದರೆ ಬುಕ್ ಮಾಡಿದ್ದು ಮಾತ್ರ ನಿಜವಾಗ್ಲೂ ಒಳ್ಳೆಯದಾಯಿತು. ಬಿಕಾಸ್ ಇದೊಂದು ಬ್ಯೂಟಿಫುಲ್ ವ್ಯೂನ ನಾವು AC ಕೋಚಲ್ಲಿದ್ದರೆ ನೋಡೋಕ್ಕೆ ಖಂಡಿತ ಸಾಧ್ಯ ಆಗ್ತಿರ್ಲಿಲ್ಲ. ಹಾಗೆ ಇಲ್ಲಿ ಸುಮಾರಷ್ಟು ವಿಂಡ್ಮಿಲ್ಸ್ ನೀವು ನೋಡ್ಬೋದು, ತುಂಬ ಹತ್ರದಿಂದ ನೋಡ್ಬೋದು. ಜೊತೆಗೆ ಸನ್ರೈಸ್ ಆಗಿದೆ, ಫ್ರೆಶ್ ಏರ್ ಬರ್ತಾ ಇದೆ. ಸೊ ಯಾರಾದರೂ ಟ್ರಾವೆಲ್ ಮಾಡ್ತಾರೆ ಬ್ಯಾಂಗ್ಳೂರು ಟು ರಾಯಚೂರು, ಈ ಥರ ಒಂದು ವ್ಯೂನ ಮಿಸ್ ಮಾಡ್ಕೊಳ್ಳೇಬೇಡಿ. ಹಾಯ್ ಹಲೋ. ನಮ್ಮಂತೂ ನಮ್ಮ ಅಣ್ಣನ ಮನೇಲಿದ್ದೀವಿ. ನಾವು ರಾಯಚೂರಿಂದ ಅಣ್ಣನ ಜೊತೆ ಕಾರಲ್ಲಿ ಬಂದ್ವಿ ಮನೆಗೆ ಬಂದು ತಲುಪೋಷ್ಟರಲ್ಲಿ ಆಲ್ರೆಡಿ 10:30 ಆಗಿತ್ತು. ಸೊ ಇದು ಅಣ್ಣ ಇರೋ ಅಪಾರ್ಟ್ಮೆಂಟ್. ಅವರು ಪಾಪು ಎತ್ಕೊಂಡಿದ್ದಾರಲ್ಲ, ಅವರು ನಮ್ಮ ಅತ್ತಿಗೆ. ಊರಿಂದ ಬರ್ತಾ ಅತ್ತೆ ಅಲ್ಲಿ ಬೆಳೆದಿರೋ ಅಂಥ ಅವರೆಕಾಳು, ಬೀನ್ಸ್, ಹಾಗೆ ಬೀನ್ಸ್ ಕಾಳು, ಸೀಮೆ ಬದನೆಕಾಯಿ ಎಲ್ಲನೂ ತೊಗೊಂಬಂದಿದ್ರು. ಸೊ ಅದನ್ನೆಲ್ಲ ನಾವು ಊರಿಗೆ ತೊಗೊಂಡು ಹೋಗಿದ್ವಿ ಅಣ್ಣನ ಮನೆಗೆ. ನೋಡಿ ಎಷ್ಟು ಫ್ರೆಶ್ ಆಗಿದೆ ತರಕಾರಿ ಎಲ್ಲ. ಇವ್ರು ನನಗೆ ದೊಡ್ಡಮ್ಮ ಆಗಬೇಕು, ನಮ್ಮಮ್ಮ ಅವರ ಅಕ್ಕ. ನಾವು ಇವಾಗ ಇವ್ರ ಮನೆಗೆ ಬಂದಿರೋದು. ಅಣ್ಣ ಅಂದರೆ ನನಗೆ ಸ್ವಂತ ಅಣ್ಣ ಅಲ್ಲ, ನಮ್ಮ ದೊಡ್ಡಮ್ಮನ ಮಗ. ಹಾಗೆ ಇವನು ನಮ್ಮ ಅಣ್ಣನ ಮಗ, ಮಿಥುನ್ ಅಂತ ಅವನ ಹೆಸರು. ಅವರು ನಮ್ಮ ಅತ್ತಿಗೆ, ಆವಾಗಲೇ ಹೇಳಿದೆ ಅಲ್ಲ, ಯೆಲ್ಲೋ ಕಲರ್ ಸ್ಯಾರಿ ಹಾಕಿರೋರು. ಇದು ನಾನು. ನಾವು ನೈಟ್ ಜರ್ನಿ ಮಾಡಿದ ಕಾರಣ ಸುಸ್ತಾಗಿದೆ ಅಂದ್ಬಿಟ್ಟು ಇವತ್ತು ಎಲ್ಲೂ ಹೋಗೋದು ಬೇಡ ಅಂತ ಮನೇಲಿ ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ವಿ. ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ನಾವಿಲ್ಲಿ ಆಡ್ತಾ ಇರೋ ಗೇಮ್ ರಾಜಾ ರಾಣಿ ಕಳ್ಳ ಪೊಲೀಸ್. ಯಾರೆಲ್ಲ 90s ಕಿಡ್ಸ್ ಇದ್ದಾರ, ಐ ಆಮ್ ಶ್ಯೂರ್ ನಿಮಗೆಲ್ಲ ಈ ಗೇಮ್ ಗೊತ್ತೇ ಇರುತ್ತೆ. ನನಗಂತೂ ಈ ಮಕ್ಳ ಜೊತೆ ಆಟ ಆಡ್ತಿದ್ರೆ ನನ್ನ ಬಾಲ್ಯದ ಕ್ಷಣಗಳೇ ನೆನಪಾಗ್ತಾ ಇತ್ತು. ಯಾರ ರಾಣಿ? ನೀನು ಹೇಳೀಗ. ನೀನು ಹೇಳಮ್ಮ, ಯಾರ ರಾಣಿ? ಕರೆಕ್ಟ್. ನಿಮ್ಮಲ್ಲಿ ಯಾರಿಗಾದರೂ ಈ ಗೇಮ್ ಇಷ್ಟ ಆಗಿದ್ರೆ, ಹಾಗೆ ನಿಮ್ಮ ಬಾಲ್ಯದ ಕ್ಷಣಗಳು ನೆನಪಾಗಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವತ್ತು ನಾವು ಇಲ್ಲಿ ಕರ್ಬೇವಿನ ಸೊಪ್ಪಿನ ಚಟ್ನಿ ಮಾಡ್ತಾಯಿದ್ದೀವಿ. ಇದು ತುಂಬ ಕ್ವಿಕ್ಕಾಗಿ ಹಾಗೆ ಈಸಿಯಾಗಿ ಮಾಡುವಂಥ ಚಟ್ನಿ. ತುಂಬ ಜನಕ್ಕೆ ಕರ್ಬೇವಿನ ಸೊಪ್ಪು ಅಂದರೆ ಇಷ್ಟ ಇರೋದಿಲ್ಲ. ಊಟದಲ್ಲಿ ಸಿಕ್ಕರೆ ಅದನ್ನು ತೆಗೆದು ಪಕ್ಕಕ್ಕೆ ಇಡ್ತಾರೆ. ಅಂಥವ್ರಿಗೆ ಈ ಚಟ್ನಿ ಮಾಡಿಕೊಡಿ, ಖಂಡಿತ ಇಷ್ಟಪಟ್ಟು ತಿಂತಾರೆ. ಇದನ್ನು ಸಿಂಪಲಾಗಿ ಮಾಡ್ಬೋದು. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಕರ್ಬೇವಿನ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡಿ, ಅದು ಅರ್ಧ ಫ್ರೈ ಆದಮೇಲೆ ಅದಕ್ಕೆ 1 ಸ್ಪೂನಷ್ಟು ಜೀರಿಗೆ, ಹಾಗೆ 2 ಸ್ಪೂನಷ್ಟು ಉದ್ದಿನಬೇಳೆ ಹಾಕಿ, ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು.
ನೋಡಿ ಇವಾಗ ಇದು ಫ್ರೈ ಆಗಿದೆ. ನಿಮಗೆ ಫ್ರೈ ಆಗಬೇಕಾದ್ರೆ ಕರಿಬೇವಿನ ಸೊಪ್ಪು ಚಟಪಟ ಅಂತ ಸೌಂಡ್ ಮಾಡ್ತಾ ಇರುತ್ತೆ, ಅವಾಗ ಕಂಪ್ಲೀಟ್ ಫ್ರೈ ಆಗಿದೆ ಅಂತ ಅರ್ಥ. ಅದನ್ನ ನೀವು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನಂತರ ಅದೇ ಬಾಣಲಿಗೆ ಒಂದು 8ರಿಂದ 10 ಹಸಿಮೆಣಸಿನ್ಕಾಯಿ ಹಾಗೆ 8ರಿಂದ 10 ಬೆಳ್ಳುಳ್ಳಿ ಹೆಸಲು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಬ್ಲ್ಯಾಕ್ ಆಗಿ ಟರ್ನ್ ಆಗುತ್ತೆ, ಅಲ್ಲಿವರೆಗೂ ಫ್ರೈ ಮಾಡಬೇಕು. ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ನಾನು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಇದಕ್ಕೆ ನೀರು ಮಿಕ್ಸ್ ಮಾಡಬಾರ್ದು, ಹಾಗೆ ಡ್ರೈ ಆಗಿ ನೀವು ಇದನ್ನು ರುಬ್ಕೋಬೇಕಾಗತ್ತೆ. ನೋಡಿ ರುಬ್ಬಿದ ಮೇಲೆ ಇದು ಈ ಥರ ಕಾಣಿಸುತ್ತೆ. ಇವಾಗ ಇದಕ್ಕೆ ನಾವು ಒಗ್ಗರಣೆ ಹಾಕೋಬೇಕು. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಾಸಿವೆ ಹಾಗೆ ಜೀರಿಗೆ ಜೊತೆಗೆ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಗೂ 2ರಿಂದ 3 ಸ್ಪೂನಷ್ಟು ಕಡಲೆಬೇಳೆ ಹಾಕಬೇಕು. ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದು ಫ್ರೈ ಆದಮೇಲೆ ನಾವು ರುಬ್ಕೊಂಡು ಇಟ್ಕೊಂಡಿರೋಂಥ ಕರ್ಬೇವಿನ ಸೊಪ್ಪಿಂದು ಪೇಸ್ಟ್ ಏನಿದೆ ಅದನ್ನು ಹಾಕೋಬೇಕು. ರುಬ್ಬಿರೋ ಪೇಸ್ಟ್ನ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಹಾಗೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಉಳ್ಕೊಂಡಿರುತ್ತಲ್ಲ ಪೇಸ್ಟ್, ಅದಕ್ಕೆಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು ನೀವು ಇದಕ್ಕೆ ಹಾಕ್ಕೊಳ್ಳಿ. ನೀರು ಸ್ವಲ್ಪ ಕಡಿಮೆ ಪ್ರಮಾಣನೇ ಹಾಕಿ ಸಾಕು. ನೀರು ಹಾಕಿದ್ಮೇಲೆ 1ರಿಂದ 2 ನಿಮಿಷ ಕುದಿಸಿದ್ರೆ ಸಾಕು, ನಿಮಗೆ ಚಟ್ನಿ ರೆಡಿ ಆಗುತ್ತೆ. ಇದನ್ನು ಬಿಸಿ ಬಿಸಿ ಅನ್ನ ಜೊತೆ ಹಾಕ್ಕೊಂಡು ತಿಂತಾ ಇದ್ರೆ ಯಮ್ಮಿ ಆಗಿರುತ್ತೆ. ಖಂಡಿತ ನಿಮಗೆಲ್ಲ ಇದು ಇಷ್ಟ ಆಗೇ ಆಗುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಸೊಪ್ಪಿನ ಚಟ್ನಿ ರೆಡಿ ಆಯಿತು. ಅವರ್ ಚೆಫ್ ಇಸ್ ಮಿಸ್ಸಸ್ ಶ್ರುತಿ. ತೋರ್ಸಲ್ಲ ಆಯಿತು ಅಷ್ಟೇ, ತುಂಬ ದೂರನೇ ತೋರಿಸ್ತೀನಿ. ನೋಡಿಲಿ ನಮ್ಮ ಅತ್ತಿಗೆ ಅವರು ಏನು ಮಾಡಿದ್ದಾರೆ, ಕರ್ಬೇವಿನ ಸೊಪ್ಪಿನ ಚಟ್ನಿ ಮಾಡಿದ್ದಾರೆ. ಟೇಸ್ಟ್ ಮಾಡಿ ಹೇಗೆ ಹೇಳಿ ಫ್ರೆಂಡ್ಸ್, ಹೇಗಿದೆ ಅಂತ. ಸೂಪರ್ ಆಗಿದೆ, ಚೆನ್ನಾಗಿದೆ. ಹೆಂಗಿದೆ ದೊಡ್ಡಮ್ಮ ಚಟ್ನಿ? ಇದೆ, ಸೂಪರ್ ಆಗಿದೆ. ಚಟ್ನಿ ಹೇಗಿದೆ ಅಂತ ಕೇಳಿದ್ರೆ ಇವ್ರು 3 ಜನ ಹೇಗೆ ರೇಗಿಸ್ತಾರೆ ನೋಡಿ. ಇಲ್ಲಿ ನೋಡಿ ಜಗಳ, ಇಲ್ಲಿ ನೋಡಿ ಇಲ್ಲಿ ನೋಡಿ ಜಗಳ ಆಗ್ತೈತೆ. ಇಲ್ಲಿ 4 ಜನ ಗಂಡ್ಮಕ್ಳು ಸೇರ್ಕೊಂಡು ಎಷ್ಟು ಕಿತಾಪಾತಿ ಮಾಡ್ತಿದ್ದಾರೆ ಅಂದರೆ, ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಆಟ ಆಡಿದ್ರೆ ಒಂದು ಸ್ವಲ್ಪ ಹೊತ್ತು ಜಗಳ ಮಾಡ್ತಾರೆ. ಇವ್ರು ಜಗಳ ಬಿಡಿಸೋದೇ ಆಗೋಗುತ್ತೆ. ಆದರೂ ಮಕ್ಕಳೆಲ್ಲ ಒಟ್ಟಿಗೆ ಈ ಥರ ಆಟ ಆಡ್ತಿದ್ರೆ ನೋಡೋಕ್ಕೆ ಚಂದ ಅಲ್ಲ. ಬ್ಯಾಂಗಲ್ ಬಂಗಾರಿ ಮಾಡೋ ಜೀವ ಬ್ಯಾಂಗಲ್ ಬಂಗಾರಿ. ಹಾಯ್, ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಫ್ರೈಡೇ ಮಾರ್ನಿಂಗ್. ಇವತ್ತು ನಾವು 1 ಡೇ ಟ್ರಿಪ್ ಹೋಗಬೇಕಂತ ರೆಡಿ ಆಗಿದ್ದೀವಿ. ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಹಾಗೆ ಯಾವುದೇ ಪ್ಲೇಸೆಲ್ಲ ಕವರ್ ಮಾಡಿದ್ದೀವಿ, ಅದರ ಕಂಪ್ಲೀಟ್ ವೀಡಿಯೋ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗಾದ್ರೂ ನನ್ನ ವೀಡಿಯೋ ನೋಡಿ ನಿಮ್ಮ ಫ್ಯಾಮಿಲಿ ನೆನಪಾಗಿದ್ದರೆ ಹಾಗೆ ನಾನು ಮಾಡಿರೋ ಚಟ್ನಿ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಮತ್ತೆ ಸಿಗುವ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಬಾಯ್ ಬಾಯ್.